ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಂಗಳವಾರ ಅಂದರೆ ಮಾರ್ಚ್ 3ನೇ ತಾರೀಕು ಸಂಭವಿಸುವಂತಹ ರಾಹುಗ್ರಸ್ತ ಚಂದ್ರಗ್ರಹಣದ ಪರಿಣಾಮಗಳು, ಪ್ರಭಾವ ಮತ್ತು ದೋಷ ಇದ್ರೆ ದೋಷ, ಅದಕ್ಕೆ ಪರಿಹಾರ ಯಾವ ರೀತಿ ಅನ್ನೋ ಪ್ರಶ್ನೆ ಇತ್ತು. ನಿನ್ನೆಯಿಂದ ಕೂಡ ನಾವು ವೀಕ್ಷಕರಿಗೆ ನಾನಾ ಜ್ಯೋತಿಷ್ ವಿದ್ವಾಂಸರನ್ನ ಮಾತಾಡಿಸ್ತಾ ಮಾಹಿತಿಗಳನ್ನು ಕೊಡ್ತಾ ಇದ್ವಿ. ಭಯ ಬೇಡ, ಬಟ್ ಒಂದಷ್ಟು ಜಾಗೃತಿ ಅಂತೂ ಬೇಕು ಮತ್ತು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋ ಉದ್ದೇಶ. ಅಟ್ ದ ಸೇಮ್ ಟೈಮ್ ಸೈನ್ಸ್ ಪ್ರಕಾರ ಕೂಡ ಈ ರಾಹುಗ್ರಸ್ತ ಚಂದ್ರಗ್ರಹಣವನ್ನು ಹೇಗೆ ನೋಡಬಹುದು, ಯಾವ ಎಕ್ಸ್ಪೆರಿಮೆಂಟ್ಗಳನ್ನು ಕಂಡಕ್ಟ್ ಮಾಡಬಹುದು ಅನ್ನೋದನ್ನು ಪ್ಯಾರಲಲ್ ಆಗಿ ಹೇಳ್ತಾ ಇದ್ವಿ. ಈಗ ಈ ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ತುಂಬ ಜನ ವಿದ್ವಾಂಸರು, ಜ್ಯೋತಿಷ್ ವಿದ್ವಾಂಸರು ಮಾತಾಡಿದ್ದಾರೆ. ಆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಾಡಿದ್ದು ಮಂಗಳವಾರ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದು ವರ್ಷದ ಮೊದಲ ಚಂದ್ರಗ್ರಹಣ. ಹೋಳಿ ಹಬ್ಬದಂದೇ ಕೆಂಪು ಬಣ್ಣಕ್ಕೆ ಚಂದಿರ ಹೋಗ್ತಾ ಇರೋದ್ರಿಂದ ಬಣ್ಣ ಹಾಕಬಹುದಾ, ಎರಚಬಹುದಾ, ಬಣ್ಣದಾಟ ಆಡಬಹುದಾ, ಈ ಥರ ತುಂಬ ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ. ಯಾಕಂದರೆ ಈ ಗ್ರಹಣ ಕಾಲವನ್ನು ಅಶುದ್ಧ ಕಾಲ ಅಥವಾ ನಿಷಿದ್ಧ ಕಾಲ ಅಂತೆಲ್ಲ ಧರ್ಮಶಾಸ್ತ್ರ ಹೇಳುತ್ತೆ ಅಂತ ಕೆಲವು ಜ್ಯೋತಿಷಿಗಳು ಹೇಳ್ತಾರೆ. ಹೀಗಾಗಿ ಏನಾಗಬಹುದು ಅಂತ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಚಂದಿರ ಯಾವಾಗ ಕೆಂಪು ಬಣ್ಣಕ್ಕೆ ತಿರುಗ್ತಾನೆ ಆವಾಗ ಜಗತ್ತಲ್ಲಿ ಅನೇಕ ಘಟನಾವಳಿಗಳಾಗಿದ್ದಾವೆ ಅಂತ ಆಸ್ಟ್ರಾಲಜರ್ಸ್ ಹೇಳ್ತಾರೆ, ಅಂದರೆ ಜ್ಯೋತಿಷಿಗಳು ಹೇಳ್ತಾರೆ. ಅದಕ್ಕೆ ತಕ್ಕಂತೆ ಅಂದರೆ ಕೊಂಬೆ ಮುರಿಯೋದಕ್ಕೂ ಪಕ್ಷಿ ಬಂದು ಕೂರೋದಕ್ಕೂ ಸೇಮ್ ಆಯಿತು ಅನ್ನೋ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಜಾಗತಿಕವಾಗಿ ಏನೇನು ಆಗ್ತಾ ಇದೆ ಅಂತ. ಚಂದ್ರಮ ಮನಸ್ಸೋ ಜಾತಃ ಅಂತ ನಾವು ಹೇಳ್ತೀವಿ ಯಾವಾಗಲೂ. ಚಂದ್ರ ಯಾವಾಗ ಭೂಮಿಗೆ ಹತ್ತಿರ ಬರ್ತಾನೆ ಅಥವಾ ಚಂದ್ರನಲ್ಲಿ ಆಗುವಂತಹ ಬದಲಾವಣೆಗಳು ಮನುಷ್ಯನ ಮನಸ್ಸಿನ ಮೇಲೆ ನೇರ ಪರಿಣಾಮಗಳನ್ನು ಬೀರುತ್ತೆ ಅನ್ನೋದನ್ನು ಶತಮಾನಗಳಿಂದ ಕೂಡ ನಂಬಿಕೊಂಡು ಬರಲಾಗ್ತಾ ಇದೆ. ಹೀಗಾಗಿ ನೆಗೆಟಿವ್ ಎನರ್ಜಿಯಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಹಿಂಗೆ ಮಾಡಬಹುದು ಅಂತ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾನಾ ದೇವಸ್ಥಾನಗಳಲ್ಲಿ ಪೂಜೆಯ ಸಮಯ ಬದಲಾವಣೆ ಆಗಿದೆ ಮತ್ತು ಸಿದ್ಧತೆಗಳು, ಒಂದು ಗ್ರಹಣವನ್ನು ಆಚರಿಸೋದ್ರ ಸಿದ್ಧತೆಗಳು ಬೇರೆ ರೀತಿ ಇದೆ. ಆಚರಣೆಗಳು ಅಂತ ಯಾವಾಗ ಬರೋದು ಅಂದರೆ ಗ್ರಹಣ ನಮ್ಮ ಕಣ್ಣಿಗೆ ಗೋಚರಿಸಿದಾಗ ಆಚರಣೆಗಳು ಬರುತ್ತೆ. ಸೊ ಭಾರತದಲ್ಲಿ ಒಂದು 25 ನಿಮಿಷಗಳ ಕಾಲ ಗ್ರಹಣ ಗೋಚರಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆಚರಣೆ ಇದ್ದೇ ಇರುತ್ತೆ. ಅಂದರೆ ಸ್ಟಾರ್ಟಿಂಗಿಂದ ಗ್ರಹಣದ ಸೂತಕ ಕಾಲ ಇರಬಹುದು, ಆಮೇಲೆ ಗ್ರಹಣದ ಸ್ಪರ್ಶ ಕಾಲದಲ್ಲಿ ಒಂದು ಊಟ ಬಟ್ಟೆಯಲ್ಲಿ ಸ್ನಾನ ಮಾಡಬೇಕು ಅನ್ನುವಂತಹ ಕೂಗಿರಬಹುದು, ಗ್ರಹಣದ ಟೈಮ್ನಲ್ಲಿ ನಿದ್ದೆ ಆಹಾರ ಯಾವುದನ್ನು ಸೇವಿಸಬಾರ್ದು ಅನ್ನೋ ರೀತಿ ಸಾಮಾನ್ಯರಿಗೆ ಗೊತ್ತಿರೋ ಆಚರಣೆ. ಅದರ ಜೊತೆಗೆ ಬೇರೆ ಬೇರೆ ಆಚರಣೆಗಳ ಬಗ್ಗೆ ಕೂಡ ಮಾಹಿತಿ ಇದೆ. ಭಾರತದಲ್ಲಿ ಕೆಲ ನಿಮಿಷವಷ್ಟೇ ಗ್ರಹಣ ಗೋಚರವಾಗುತ್ತೆ, 25 ನಿಮಿಷ. ಗ್ರಹಣ 6 ಗಂಟೆ ಮುಂಚಿತವಾಗಿಯೇ ಸೂತಕದ ಛಾಯೆ ಆವರಿಸುತ್ತೆ. ಕೇತುಗ್ರಸ್ತ ಗ್ರಹಣದಿಂದ 12 ರಾಶಿಗಳ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ರಣರಣ ಚಂದ್ರಗ್ರಹಣದ ಪರಿಣಾಮಗಳೇನು? ಚಂದ್ರಗ್ರಹಣದಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುತ್ತಾ? ಅಗ್ನಿ ಅವಘಡಗಳು ನಡೆಯುವಂತಹ ಸಾಧ್ಯತೆ ಇದೆಯಾ? ಪ್ರಧಾನ ಅರ್ಚಕರಾದಂತಹ ಸೋಮಸುಂದರ್ ದೀಕ್ಷಿತ್ ಅವರು ಗ್ರಹಣದ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ. ಗ್ರಹಣ ಅಂದರೆ ಜನಸಾಮಾನ್ಯರಿಗೆ ಯಾವಾಗಲೂ ಕೂಡ ಭಯಾನೇ, ಆತಂಕನೇ. ಮನಸ್ಸಿನ ಮೇಲೆ, ಮನುಷ್ಯನ ಮೇಲೆ, ಪ್ರಕೃತಿಯ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇರುತ್ತೆ ಪ್ರತಿ ಬಾರಿ ಗ್ರಹಣ ಆದಂತಹ ಸಂದರ್ಭದಲ್ಲೂ. ಆ ಪ್ರಶ್ನೆಗಳಿಗೆ ವಿದ್ವಾಂಸರ ಮೂಲಕ, ಖ್ಯಾತ ಜ್ಯೋತಿಷಿಗಳ ಮೂಲಕ ನಾವು ಉತ್ತರವನ್ನು ಕಲ್ಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಿಜಕ್ಕೂ ಕೂಡ ಮನೋಕಾರಕ ಚಂದ್ರ ಮನಸ್ಸಿನ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರ್ತಾನೆ, ಯಾವ್ಯಾವ ರಾಶಿಗೆ ಶುಭ, ಯಾವ್ಯಾವ ರಾಶಿಗೆ ಅಶುಭ, ಈ ಗ್ರಹಣದ ಸಂದರ್ಭದಲ್ಲಿ ಗ್ರಹಣ ದೋಷದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಏನು ಮಾಡಬೇಕು, ಇವೆಲ್ಲದರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಸೋಮಸುಂದರ್ ದೀಕ್ಷಿತ್ ಅವರು. ಬನ್ನಿ ನೋಡೋಣ. ವರ್ಷ ಏನು ಆರಂಭ ಆಗಬೇಕು ಆ ವರ್ಷದ ಮುಂಚೆನೇ ಈ ಗ್ರಹಣ ಸಂಭವಿಸೋದ್ರಿಂದ, ಎರಡನೇದಾಗಿ ನಮ್ಮ ಭಾರತ ದೇಶಕ್ಕೆ ಕೆಲವಷ್ಟು ನಿಮಿಷಗಳೇ ಈ ಗ್ರಹಣ ಗೋಚರವಾಗೋದ್ರಿಂದ ಅದರ ತೊಂದರೆ ಸ್ವಲ್ಪ ಮಟ್ಟಿಗೆ ಇದ್ದೇ ಇದೆ ಗ್ರಹಣದಲ್ಲಿ. ಬಟ್ ಈ ಚಂದ್ರಗ್ರಹಣದಿಂದ ಸ್ವಲ್ಪ ಜಲಾವೃತಗಳಲ್ಲಿ ತೊಂದರೆಗಳಾಗೋದು, ಅಗ್ನಿ ಅವಘಡಗಳಾಗೋದು ಇಂಥವೆಲ್ಲ ನಡೆಯುತ್ತೆ. ಆದರೂ ಕೂಡ ಈ ವಿಶ್ವಾವಸುನಾಮ ಸಂವತ್ಸರದ ಈ ಪೂರ್ಣ ಭಾಗ ಯುಗಾದಿ ಹಬ್ಬಕ್ಕೆ ಮುಂಚೆ ನಾವೇನು ಅನುಭವಿಸ್ತಿದ್ವಿ, ಒಳ್ಳೆಯದು ಕೆಟ್ಟದ್ದು ಹಾಗೆ ಹೀಗೆ ಎರಡು ಏನು ನಡೀತಿತ್ತು, ಅದಕ್ಕೆಲ್ಲ ಒಂದು ಮಂಗಳಕರವಾದ ಕಾಲ ಈ ಗ್ರಹಣದಿಂದ ಬಂದಿದೆ. ಚಂದ್ರ ಸೌಮ್ಯ ಸ್ವಭಾವದವನು, ಮನಸ್ಸಿಗೆ ಕಾರಣ ಯಾರಪ್ಪ ಅಂದರೆ ಮನಸ್ಸೋ ಕಾರಣ ಅಂತ ನಾವು ಮಂತ್ರದಲ್ಲಿ ಕೂಡ ಚಂದ್ರನಲ್ಲಿ ಹೇಳ್ತೀವಿ. ಈ ಒಂದು
ವರ್ಷದ ವಿಶ್ವಾವಸುನಾಮ ಸಂವತ್ಸರದ ಮಾನಸಿಕ ಸ್ಥಿತಿಗಳಲ್ಲಿ ಎಲ್ಲ ನೊಂದಿದ್ದಾರೆ. ಆ ಎಲ್ಲ ತೊಂದರೆಗಳು ದೂರವಾಗಿ ಮುಂದೆ ಬರುವಂಥ ಹೊಸ ಯುಗಾದಿ ಹಬ್ಬದಲ್ಲಿ ಎಲ್ಲರಿಗೂ ಸುಖ ಶಾಂತಿಯನ್ನು ನೆನೆಸಲಿ ಅಂತೇಳಿ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿ, ಗ್ರಹಣ ಆರಂಭದ 6 ಗಂಟೆಗಳ ಮುಂಚಿತವಾಗಿ ನಾವು ದೇವಸ್ಥಾನ ಸೂತಕದ ಛಾಯೆ ಬರುತ್ತೆ ಅಂಥೇಳಿ, ಅದೇ ರೀತಿಯಾಗಿ ನಾವು ಬೆಳಗ್ಗೆ 6 ಗಂಟೆಗೆ ಸ್ವಾಮಿ ಎದ್ದು ಅಭಿಷೇಕಾದಿಗಳೆಲ್ಲ ಮುಗಿಸಿ ಕ್ಷೀರ ನೈವೇದ್ಯವನ್ನು ಮಾಡಿ 9 ಗಂಟೆಗೆ ನಾವು ದೇವಸ್ಥಾನನ ಕ್ಲೋಸ್ ಮಾಡಿಬಿಡ್ತೀವಿ. ಬೆಳಗ್ಗೆ 9 ಗಂಟೆಗೆ. ಆಮೇಲೆ ಸಾಯಂಕಾಲ 7:35 ನಂತರ ಗ್ರಹಣ ಎಲ್ಲ ಮುಗಿದ ಮೇಲೆ ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿ ಸ್ವಾಮಿಗೆ ಬರೀ ಜಲಾಭಿಷೇಕ ಮಾಡಿ, ಬುಧವಾರ ಬೆಳಗ್ಗೆ ಸ್ವಾಮಿಗೆ ಕ್ಷೀರ ಪಂಚಾಮೃತಾದಿ ಅಭಿಷೇಕಗಳನ್ನೆಲ್ಲ ಮಾಡಿ ಸ್ವಾಮಿಗೆ ಅನ್ನ ನೈವೇದ್ಯಗಳನ್ನೆಲ್ಲ ಮಾರನೇ ದಿನ ಬೆಳಗ್ಗೆನೇ ನಾವು ಮಾಡೋದು. ಗ್ರಹಣ ಕಾಲದಲ್ಲಿ ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಎಲ್ಲ ಗ್ರಹಣ ಬಿಟ್ಟ ನಂತರ ಎಲ್ಲ ಶುದ್ಧಿ ಮಾಡೋದು, ಗ್ರಹಣಕ್ಕೆ ಮುಂಚೆ ಒಂದು ಸರಿ ಸ್ನಾನ, ಗ್ರಹಣವಾದ ನಂತರ ಒಂದು ಸರಿ ಸ್ನಾನ. ಆ ಕಾಲದಲ್ಲಿ ದೇವಸ್ಥಾನಗಳ ಪಕ್ಕದಲ್ಲಿದ್ದರೆ ಹೋಗಿ ದೇವಸ್ಥಾನದ ಆವರಣದಲ್ಲಿ ಕೂತ್ಕೊಂಡು ಯಾವ ಮಂತ್ರನೂ ಗೊತ್ತಾಗಲಿಲ್ಲ ಅಂದರೆ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಬಹಳ ವಿಶೇಷವಾಗಿರುತ್ತೆ, ನಮೋ ನಾರಾಯಣಾಯ ಅಷ್ಟಾಕ್ಷರಿ ಮಂತ್ರ ಬಹಳ ವಿಶೇಷವಾಗಿರುತ್ತೆ. ಯಾರ್ಯಾರು ಯಾವ್ಯಾವ ದೇವರನ್ನು ಪ್ರೀತಿಸಿ ಪೂಜಿಸ್ತಾರೋ ಆಯಾಯ ದೇವರುಗಳನ್ನು ನೆನೆಸ್ಕೊಂಡು ನಾವು ಆ ಕಾಲವನ್ನು ಕಳೆದ್ರೆ ನಮಗೇನು ಹಿಂದ್ಗಡೆ ಬರೋವಂಥ ಕಷ್ಟ ಕಾರ್ಪಣ್ಯಗಳಿರುತ್ತೆ ಅದೆಲ್ಲ ಪರಮಾತ್ಮ ನಮಗೆ ದೂರ ಮಾಡ್ತಾನೆ. ಆದ್ದರಿಂದ ಆಲಯ ಪಕ್ಕದಲ್ಲಿದ್ದರೆ ಅದು ಮಾಡ್ಬೋದು. ಎಲ್ಲೂ ಇಲ್ಲ ಅಂದರೆ ಮನೆಯಲ್ಲೇ ಕೂತ್ಕೊಂಡು ದೇವ್ರ ಹತ್ರ ಒಂದು ತುಪ್ಪದ ದೀಪವನ್ನು ಹಚ್ಚಿ ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾಯಿದ್ರೆ ಬಹಳಷ್ಟು ವಿಶೇಷವಾಗಿದೆ. ನಾವು 12 ರಾಶಿಗಳಿಗೂ ಅದರ ಎಫೆಕ್ಟ್ ಇದ್ದೇ ಇರುತ್ತೆ. ಸಿಂಹರಾಶಿಯಲ್ಲಿ ಗ್ರಹಣ ನಡೆಯೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ದೋಷಗಳೆಲ್ಲ ಇರುತ್ತೆ ಅಂತ ನಾವು ಹೇಳ್ತಿದ್ದೀವಿ. ಅದೇ ರೀತಿಯಾಗಿ ನಾವು ಗ್ರಹಣದ ಮೊದಲನೇ ದಿನ ಸಾಯಂಕಾಲ ಒಂದು 6 ಗಂಟೆಗೆ ಗ್ರಹಣ ಏನು ಬಿಡುತ್ತೆ ಅನ್ನೋ ಕಾಲದಲ್ಲಿ ಒಂದು ಚಂದ್ರ ಶಾಂತಿ ಹೋಮವನ್ನು, ಗ್ರಹಣದ ಮಾರನೇ ದಿನ ಬೆಳಗ್ಗೆ ಆದಿತ್ಯಾದಿ ನವಗ್ರಹಗಳ ಎಲ್ಲ ಗ್ರಹಗಳಿಗೂ ಸೇರಿಸಿ ಒಂದು ಶಾಂತಿ ಹೋಮವನ್ನು ಮಾಡ್ತೀವಿ. ಬೆಳಗ್ಗೆ ನಾವು ಸ್ವಾಮಿಗೆ ಶುದ್ಧಿ ಮಾಡಿ ದೇವಸ್ಥಾನ ಎಲ್ಲ ಮುಗಿಸೋಷ್ಟೊತ್ತಿಗೆ 9-9:30 ಆಗಿಬಿಡುತ್ತೆ. ತದನಂತರ ನಾವು ಆದಿತ್ಯಾದಿ ನವಗ್ರಹ ಮೃತ್ಯುಂಜಯ ಹೋಮವನ್ನು ಮಾಡಿ ಆ ಸ್ವಾಮಿಗೆ ಕಲಶ ಅಭಿಷೇಕವನ್ನು ಮಾಡಿ, ತದನಂತರ ದೇವರಿಗೆ ನಾವು ಅಭಿಷೇಕ ಮಾಡಿ ಆ ತೀರ್ಥವನ್ನು ನಾವೇನು ತೊಗೊತೀವಿ ಅಷ್ಟು ನವಗ್ರಹಗಳು ಈಶ್ವರನ ಸೇವೆ ಮಾಡಿ ಈಶ್ವರನಿಂದ ಅನುಗ್ರಹವಾದ ತೀರ್ಥವನ್ನು ಎಲ್ಲರಿಗೂ ನಾವು ಪ್ರೋಕ್ಷಣೆ ಮತ್ತು ಪ್ರಾಶನ ಎರಡೂ ಮಾಡೋದ್ರಿಂದ ಈ ವರ್ಷದ ಗ್ರಹಣದ ದುಸ್ಥಿತಿ ಯಾರಿಗೂ ಬರೆದಿರಲಿಲ್ಲ ಅಂತೇಳಿ ಸ್ವಾಮಿಯನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡೋ ವಿಶೇಷತೆ.